ಅಫಿಡವಿಟ್ ಬಗ್ಗೆ ನಾವ್ ಹೇಳೋದಿಷ್ಟೇ. ಕಾನೂನು ಸ್ಥಾಪನೆ ಮಾಡಿದ್ಯಾರು? ಅಫಿಡವಿಟ್ ಕಾನೂನು ಸ್ಥಾಪನೆ ಮಾಡಿದ್ಯಾರು? ಇದೇ ಕಾಂಗ್ರೆಸ್ ಸರ್ಕಾರ. ಆಯ್ತಾ, ಇವಾಗ ಅದಕ್ಕೆ ಯಾಕೆ ಭಯ ಪಡ್ತೀರಾ ನೀವು? ಅಶೋಕ್ ಗೌಡ್ರೆ, ಪ್ರೊಸೀಜರ್ ಲ್ಯಾಪ್ಸಸ್ ನಲ್ಲಿ ನೋಡಿ, ಚುನಾವಣಾ ಆಯೋಗ ಅನ್ನೋದು ಯಾವ ವ್ಯಕ್ತಿ ಸಂಬಂಧಪಟ್ಟಿರ್ತಕ್ಕಂಥ ಸ್ವಾಯತ್ತ ಸಂಸ್ಥೆ ಅಲ್ಲ. ದಟ್ ಈಸ್ ಅ ನಿರಂತರ ಪ್ರಕ್ರಿಯೆ. ಈ ಇಡೀ ನಿಮ್ಮ ಪೊಲಿಟಿಕಲ್ ಫೈಟ್ನಲ್ಲಿ ಚುನಾವಣಾ ಆಯೋಗದ ಒಟ್ಟಾರೆ ಕ್ರೆಡಿಬಿಲಿಟಿ ಇಸ್ ಅಟ್ ಕ್ವಶನ್. ಆ ಕಾರಣದಿಂದ ನನಗನ್ಸೋದು, ಈಗ ನೀವೇನು ಚುನಾವಣಾ ಆಯೋಗವನ್ನು ಸಮರ್ಥಿಸಿ ಮಾತಾಡ್ಕೊಳ್ತಿದ್ರಲ್ಲ, ನೀವೇನು ಹೇಳ್ತೀರಿ? ಪ್ರೊಸೀಜರ್ ಹೇಳ್ತಿದ್ರಿ, ಇಲ್ರಿ ಅಫಿಡವಿಟ್ ಕೊಡ್ರಿ, ಓತ್ ಕೊಡ್ರಿ. ಈಗ ಆಳಂದದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇಶದ ವಿರೋಧ ಪಕ್ಷದ ನಾಯಕ ಒಂದು ಆರೋಪ ಮಾಡಿದ್ದಾರೆ. ಸದನದಲ್ಲಿ ಮಾಡಿದಾರೋ ಹೊರಗಡೆ ಮಾಡಿದಾರೆ ರೀ, ಪಬ್ಲಿಕ್ ಡೊಮೇನಲ್ಲಿ ಮಾಡಿದ್ದಾರೆ, ದೇಶದ ಜನರ ಎದುರುಗಡೆ. ಚುನಾವಣಾ ಆಯೋಗಕ್ಕೆ ನೀವು ಅಂದರೆ ಚುನಾವಣಾ ಆಯೋಗ ಕೂಡ CID ಕೇಳಿರ್ತಕ್ಕಂಥ ದಾಖಲೆಗಳನ್ನು ಒದಗಿಸ್ಲಿಕ್ಕೆ ಅಡ್ಡಿ ಏನು? ನೋಡಿ, ಪ್ರಶ್ನೆ ಕೂಡ ಇದ್ದೇ ಇದಲ್ಲ. ಅದರಲ್ಲಿ ವೆರಿ ಸಿಂಪಲ್. ಯಾರು ಯಾವ ಮಾಹಿತಿಯನ್ನು ಎಲ್ಲಿ ಕೇಳ್ತಾರೋ ಆ ಮಾಹಿತಿ ಯಾಕೆ ಕೊಟ್ಟಿಲ್ಲ ಅಂತಕ್ಕಂಥದ್ರ ಬಳಿ ನನ್ನ ಹತ್ರ ಇವತ್ತು ಉತ್ತರ ಇಲ್ಲ. ಅದಕ್ಕೆ ನಾನು ಆ ಏಜೆನ್ಸಿಯ ಪರವಾಗಿ ಬಂದಿರತಕ್ಕಂಥ ಸ್ಪೋಕ್ಸ್ ಪರ್ಸನ್ ಅಲ್ಲ, BJPಯ ಸ್ಪೋಕ್ಸ್ ಪರ್ಸನ್. ವೆರಿ ಸಿಂಪಲ್. ಇವ್ರು ಯಾವ ರೀತಿ ಒಂದು ಫಾರ್ಮ್ಯಾಟಲ್ಲಿ ಕಾಂಗ್ರೆಸ್ ಪಾರ್ಟಿ ಅವ್ರು ಕೇಳ್ತಾರೋ ಅದೇ ಫಾರ್ಮ್ಯಾಟ್ ಉತ್ತರ ಕೊಡುತ್ತೆ. ಆಯ್ತು, LOP ಅವರು ಅಂದರೆ ಲೀಡರ್ ಆಫ್ ಅಪೋಸಿಷನ್ ಲೋಕಸಭಾ ಅವರು ಇವತ್ತು ಇನ್ನೂ ಒಂದು ಮಾಹಿತಿ ಬಗ್ಗೆ ಉತ್ತರ ಕೊಟ್ಟಿಲ್ಲ. ಯಾಕೆ ಮಾಹಿತಿ? ನಾವು ಕೇಳ್ತಾನೆ ಇದ್ದೀವಿ. ಮಾಲೂರು ಚುನಾವಣೆ ಬಗ್ಗೆ ನೀವು ಏನು ಅಕ್ರಮ ನಡೀತು, ಅಥವಾ ಆವತ್ತು 1971 ನಡೀತಲ್ಲ ಅಕ್ರಮ, ಅದೇ ರೀತಿ ಅಕ್ರಮ ನಡೆದಿದೆ, ನಂಜೇಗೌಡರು ಮಾಡಿದ್ದಾರೆ ಅಂತ ಹೇಳಿ ಏನು ಉತ್ತರ, ಏನು ಕೋರ್ಟ್ ಕೊಟ್ಟಿದೆ, ಅದ್ರ ಬಗ್ಗೆನೂ ಸಹ ನೀವು ಹೇಳಿ, ಅದ್ರ ಬಗ್ಗೆನೂ ಮಾಹಿತಿ ಕೊಡಿ ಜನಕ್ಕೆ. ಯಾವ ರೀತಿ ಓಟ್ ಚೋರಿ ಆಗ್ತಾ ಇದೆ, ಓಟ್ ಚೋರಿ ಆಗ್ತಾ ಇದೆ ಅಂತ ಹೇಳಿ ಅದ್ರ ಬಗ್ಗೆನೂ ಮಾಹಿತಿ ಕೊಡಿ. ಯಾವ ರೀತಿ ಚುನಾವಣೆ ಇವರು ಸೆಷನ್ ಬರೋವರೆಗೂ ಸಹ ಚುನಾವಣೆ ಆಯೋಗಗಳನ್ನು ಯಾರು ಕಟ್ಪುತ್ಲಿಯಾಗಿ ಮಾಡ್ಕೊಂಡು ಎಲ್ಲಿ ಕಿಚನ್ ಕ್ಯಾಬಿನೆಟಲ್ಲೂ ಅಲ್ಲ, ಕಿಚನ್ ಕ್ಯಾಬಿನೆಟಲ್ಲಿ ಎಲ್ಲಿ ಡಿಸೈಡ್ ಆಗ್ತಿತ್ತು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಆಯ್ತಾ, ಸೆಷನ್ ಬಂದ ಮೇಲೆ ಅದ್ರ ರೀತಿ ಪ್ರಕ್ರಿಯೆ ಬದಲಾವಣೆ ಆಯಿತು. ಇವತ್ತು ಎಷ್ಟು ಟ್ರಾನ್ಸ್ಪರೆನ್ಸಿ ಬಂದಿದೆ. ಈ ಹಿಂದೆ ಚುನಾವಣೆ ಆಯೋಗದಲ್ಲಿ 3 ಜನ ಇದ್ರು, ಆ 3 ಜನದಲ್ಲಿ 2 ಹೋಗಿ ಕಾಂಗ್ರೆಸ್ ಪಾರ್ಟಿಗೆ ಸೇರ್ಕೊಂಡು ಒಬ್ಬರು ಮಂತ್ರಿನೂ ಆಗ್ಬಿಟ್ರು. ಇರಲಿ, ಇದೆಲ್ಲನೂ ಸಹ ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಅಂಡ್ ಇಟ್ ಹ್ಯಾಸ್ ಡೀಪ್ ಹಿಸ್ಟ್ರಿ. ಕಾಂಗ್ರೆಸ್ನವ್ರು ಮಾಡಿರ್ತಕ್ಕಂಥ ಅಕ್ರಮನ ನಾನೆಲ್ಲ ಮಾತಾಡೋದು. ಒಂದು ಪುಸ್ತಕ ಇದೆ, ಇಂಡಿಯಾ ಆಫ್ಟರ್ ಗಾಂಧಿ ಅಂತೇಳಿ ರಾಮಚಂದ್ರ ಗುಹಾ ಬರೆದಿದ್ದಾರೆ. ಕ್ಲಿಯರ್ ಆಗಿ ವಿವರವಾಗಿ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಮತಗಳತನದ ಬಗ್ಗೆ, ಅಕ್ರಮಗಳು ಎಷ್ಟಾಗಿದೆ ಅಂತೇಳಿ, ರಾಮಚಂದ್ರ ಗುಹಾ ಅವರು ನೀಟಾಗಿ ಬರೀತಾರೆ. ಒಂದು ಫುಲ್ ಚಾಪ್ಟರ್ ಬರೀತಾರೆ. ಓದ್ಕೊಂಡ್ಬಿಟ್ರೆ ಹೌದಾ ಇದೆಲ್ಲ ಈ ದೇಶದಲ್ಲಿ ಆಗಿದೆ ಅಂತ ಹೇಳಿ ಹೊಸ ಪೀಳಿಗೆಗೆ ಆಶ್ಚರ್ಯ ಆಗ್ಬಿಡುತ್ತೆ. ಯಾಕೆ EVM ಬೇಕು ಅಂತ ಹೇಳ್ಬಿಟ್ಟು ಆವತ್ತು ಏನು 98 ಅಲ್ಲಿ ಡಿಸೈಡ್ ಮಾಡಿದ್ರಲ್ಲ EVM ಯಾಕೆ ಬೇಕು ಅಂತೇಳಿ, ಇದೇ ಕಾರಣ ಅಂತೇಳಿ ಅದರಲ್ಲೂ ಸಹ ಹೇಳಿದ್ದಾರೆ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಈ ದೇಶದಲ್ಲಿ ನೀವು ಡೆಮಾಕ್ರಸಿ ಸೇವ್ ಮಾಡಕ್ ಬರ್ತೀರಾ ಅಂತ ಕೇಳ್ತಾರೆ ಯಾರೋ ಪತ್ರಕರ್ತರು. ನಾನು ಡೆಮಾಕ್ರಸಿ ಸೇವ್ ಮಾಡಕ್ ಬಂದೇ ಇಲ್ಲ ಅಂತ ಹೇಳ್ತಾರೆ. ಕಾನ್ಸ್ಟಿಟ್ಯೂಷನ್ ನ ಜೋಬಲ್ಲಿ ಇಟ್ಕೊಂಡು ಓಡಾಡ್ತಕ್ಕಂಥ ರಾಹುಲ್ ಗಾಂಧಿಗೆ ಡೆಮಾಕ್ರಸಿ ಸೇವ್ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಮತ್ತೆ ಈ ಬಾರಿಗೆ ಅಕಸ್ಮಾತ್ ಏನಾದ್ರು ಬಂದ್ಬಿಟ್ರೆ ಸರ್ಕಾರದಲ್ಲಿ ಮತ್ತೆ ಎಮರ್ಜೆನ್ಸಿ ಲಾಗು ಮಾಡ್ತಾರ ಅನ್ನೋದು ನನ್ನ ಪ್ರಶ್ನೆ. ನೋಡಿ, ಸುಳ್ಳು ಹೇಳೋದನ್ನ ಬಿಡಿ. ಗ್ರೌಂಡ್ ಲೆವೆಲ್ ನಲ್ಲಿ ಮತದಾರರ ಪಟ್ಟಿ ಬಹಳ ಪಾರದರ್ಶಕವಾಗಿ ಆಗುತ್ತೆ. ರಾಜಕೀಯ ಪಕ್ಷಗಳ ತಮಗೆ ಬೇಕಾದಂಗೆ ಮೆಡ್ಲಿಂಗ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನನೇ ಮಾಡೋದಿಲ್ಲ ಅಂತ ಹೇಳ್ತೀರಾ? ಇಲ್ಲ, ಇಲ್ಲಿ ರಾಜಕೀಯ ವಿಚಾರಗಳಲ್ಲಿ ನಾವು ರಾಜಕೀಯ ತರೋದಕ್ಕಿಂತ ಇಲ್ಲಿ ಸ್ವಾಯತ್ತ ಸಂಸ್ಥೆಗಳ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಇದನ್ನು ನೋಡೋ ಆಯಾಮನೇ ಬೇರೆ ಆಗಿದೆ. ಇದನ್ನು ರಾಜಕೀಯ ಆಯಾಮಕ್ಕಿಂತ ಜನಸಾಮಾನ್ಯನಿಗೆ ರೀಚ್ ಆಗುವಂಥದ್ದು. ನೋಡಿ, ಇವ್ರು ಹೇಳ್ತಾರೆ 18 ನೋಟಿಸ್ ಕೊಟ್ಟು 18 ಪತ್ರ ಬರೆದಿದ್ದೀವಿ. ಯಾರಿಗೆ ಪತ್ರ ಬರೆದ್ರು ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಯಾರಿಗೆ ಯಾಕೆ ಪತ್ರ ಬರೆದ್ರು ಅನ್ನೋದು ಯೋಚನೆ ಮಾಡ್ಬೇಕಾರಂಥ ವಿಚಾರ. ಈಗ COD ತನಿಖೆ ನಡೀತಾ ಇದೆ. COD ತನಿಖೆ ನಡೀತಾ ಇದ್ದಾಗ ಅವ್ರಿಗೆ ಮಾಹಿತಿ ಕೊಡಬೇಕಾಗಿರೋರು ಯಾರು? ಚುನಾವಣಾ ಆಯೋಗದವರು. ರಾಜಕೀಯ ಪಕ್ಷಗಳಿಗೆ ಮಾಹಿತಿ ಕೊಡೋ ಅವಶ್ಯಕತೆಯೂ ಇರಲ್ಲ. ಈಗ ಕೆಲವು ವಿಚಾರಗಳಲ್ಲಿ ಸಾಕಷ್ಟು ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಕೋರ್ಟೇ ಹೇಳ್ತದೆ ತನಿಖೆಗೆ ಯಾವುದೇ ರೀತಿಯಾದಂಥ ತೊಂದರೆ ಕೊಡಬಾರ್ದು, ದಾಖಲಾತಿಗಳನ್ನ ಅವ್ರಿಗೆ ಸಲ್ಲಿಸಬೇಕು ಅಂತೇಳಿ. ನೀವು ಇನ್ನೊಂದು ವಿಚಾರ, ನಾಸಿರ್ ವಿಚಾರದಲ್ಲೂ ಹೇಳಿದ್ರಿ 33 ಸಾರಿ ನೋಟಿಸ್ ಕೊಟ್ಟಿದ್ದಾರೆ ಅಂತ. ಈ ಇನ್ವೆಸ್ಟಿಗೇಷನ್ ಪ್ರೊಸೆಸ್ಸಲ್ಲಿ ತುಂಬ ರೀತಿ ಇರ್ತವೆ. ಫಸ್ಟು ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಡದೇ ಇದ್ದಾಗ ಉತ್ತರ ಕೊಡದೇ ಇದ್ದಾಗ ಏನು ಮಾಡ್ತಾರೆ? ವಾರೆಂಟ್ ಮಾಡ್ತಾರೆ. ವಾರೆಂಟ್ ಕೊಡದಿದ್ದಾಗ, ವಾರೆಂಟ್ಗೂ ಉತ್ತರ ಕೊಡದಿದ್ದಾಗ ಪ್ರೊಕ್ಲಮೇಷನ್ ಎಲ್ಲಿದ್ದಾನೆ ಅಲ್ಲಿಗೆ ಎತ್ಕೊಂಬನ್ನಿ, ಸೊ ಕೋರ್ಟ್ಗೆ ಹೋಗ್ಬೋದು ಅಂತ ನಮ್ಮ ನಿಖೇತ್ ರಾಜ್ ಮೌರ್ಯ ಅವರು ಕ್ಲೀನಾಗಿ ಹೇಳಿದ್ರು. ಹೌದು, ನೀವು ಅಫಿಡವಿಟ್ ಹಾಕಿಲ್ಲ ಅಂತ ನೀವೆಲ್ಲ ಚರ್ಚೆ ಮಾಡಿದ್ರೆ ಅವ್ರು ಸರೆಂಡರ್ ಆದರು. ಹೌದು ಸ್ವಾಮಿ, ನಾವು ಅಫಿಡವಿಟ್ ಇಲ್ಲ, ನಾಳೆ ಕೋರ್ಟ್ಗೂ ಹೋಗ್ತೀವಿ ಅಂತ. ಸೊ ಕಾಂಗ್ರೆಸ್ನವರೇ ಒಪ್ಕೋತಾ ಇದ್ದಾರೆ, ನಾವು ಕೋರ್ಟ್ಗೂ ಹೋಗ್ತೀವಿ, ನೀವು ಈ ದೇಶದ ಕಾನೂನು ಮೇಲೆ ನಮಗೆ ನಂಬಿಕೆ ಇದೆ, ಕೋರ್ಟ್ ನಮ್ಗೆ ರಿಲೀಫ್ ಕೊಡುತ್ತೆ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇಂಥೆಲ್ಲ ವಿಚಾರಗಳಿದ್ದಾಗ ಚುನಾವಣಾ ಆಯೋಗ ಮಾಡಬೇಕಾದಂಥ ಕೆಲಸನ ನಾವು ಮಾಧ್ಯಮದಲ್ಲಿ ಕೂತ್ಕೊಂಡು ಈಗ ಈ ಪ್ರಶ್ನೆಗಳಿಗೆ 18 ಸಾರಿ ಲೆಟರ್ ಬರೆದಿದ್ದಾರೆ. ಯಾರಿಗೆ ಬರೆದಿದ್ದಾರೆ? ಓಕೆ, ಯಾರಿಗೆ ಬರೆದಿದ್ದಾರೆ? ಏನಕ್ಕೆ ಬರೆದಿದ್ದಾರೆ? ಆ ಡೀಟೇಲ್ಸ್ ಬಹಿರಂಗಪಡಿಸಿ ಅಲ್ಲ, ಏನಕ್ಕೆ ಬರೆದಿದ್ದಾರೆ, ಯಾರಿಗೆ ಬರೆದಿದ್ದಾರೆ, ಯಾಕೆ ಬರೆದಿದ್ದಾರೆ ಅನ್ನೋದೇ ಇವತ್ತು ಗೌಪ್ಯವಾಗಿರುವಂಥ ವಿಚಾರ. ರಾಹುಲ್ ಗಾಂಧಿ ಅವರು ಹೇಳ್ತಾರೆ 18 ಸಾರಿ ಲೆಟರ್ ಬರೆದಿದ್ದೀವಿ. ತನಿಖೆ ಮಾಡಬೇಕಾದವ್ರು ಯಾರು?
ಪೊಲೀಸ್ ತನಿಖೆ ಮಾಡ್ಬೇಕಾದ್ರು ಮತ್ತೆ ಯಾರು ಲೆಟರ್ ಬರೀಬೇಕು? COD ಪೊಲೀಸ್ನವರು ಚುನಾವಣಾ ಆಯೋಗಕ್ಕೆ ಬರೀಬೇಕಾರದು. ರಾಹುಲ್ ಗಾಂಧಿ ಅವರು 18 ಸತಿ ಲೆಟರ್ ಬರೆದ್ರೆ ರಾಹುಲ್ ಗಾಂಧಿ ಅವರು ಬರ್ದಿಲ್ರಿ, ಪೊಲೀಸರೇ ಬರ್ದಿರೋದು, ಒಂದೇ ನಿಮಿಷ ಇರಿ ಸರ್. ನಾನೇ ಕರೆಕ್ಟ್ ಮಾಡ್ತಾ ಇದ್ದೀನಿ, ನಾನೇ ಹೇಳ್ತಾ ಇದ್ದೀನಿ. ಅದನ್ನೇ ಅಲ್ಲಿಗೆ ನಾನು ಬರ್ತಾ ಇದ್ದೀನಿ. 18 ಸರಿ ಅವ್ರು ಲೆಟರ್ ಬರೆದಿದ್ದಾರೆ ಅನ್ನೋ ಮಾಹಿತಿ ಇವ್ರಿಗೆ ಯಾವ ರೀತಿ ಸಿಕ್ತು? ನಾನು ಮಾತಾಡಿ ಮುಗಿಸೋಕ್ಕೂ ಮುಂಚೆನೆ ನೀವು ಪ್ರಶ್ನೆ ಕೇಳಿದ್ರೆ ಪ್ರಶ್ನೆಗೆ ಉತ್ತರ ಸಿಗಲ್ಲ. ಸರ್ಕಾರ ಇದೆ, ಅದನ್ನೇ ನಾನು ಕೇಳ್ತಾ ಇರೋದು. 18 ಸಾರಿ ನಿಮ್ ಸರ್ಕಾರ ಇದೆಯಲ್ವಾ, ಅವ್ರು ಪೊಲೀಸ್ನವ್ರು ಕೇಳಿದ್ದಾರೆ ಅಂದಾಗ ನೀವು ಚುನಾವಣಾ ಆಯೋಗಕ್ಕೆ ಹೋಗಿ ಅಟ್ಲೀಸ್ಟ್ ಅಲ್ಲಿ ನಿಂತ್ಕೊಂಡು ಕೇಳೋಷ್ಟು ಅಧಿಕಾರಿಗಳಿಗಿದಿಲ್ವಾ? ಇದೇ ಒಂದು ಸಣ್ಣ ಉದಾಹರಣೆ. ಇದೇ ಸೆಂಟ್ರಲ್ DCP ಅವರು ಯಾವುದೋ ಒಬ್ಬ ವ್ಯಕ್ತಿನ ರಾತ್ರಿ ಹೋಗಿ ಎಲ್ಲೋ ಬರೆದ್ರು ಏನೋ ಬರೆದ್ರು ಅಂತ ಹೇಳಿ ಎತ್ತಾಕೊಂಡ್ಬಂದು ಅವ್ರನ್ನ ಅರೆಸ್ಟ್ ಮಾಡಿ ಕಳಿಸಿದ್ದೀನಿ. ನಾನೇ ಚುನಾವಣಾ ಆಗಲ್ಲ, ಯಾರೇ ಅಧಿಕಾರಿ ಆಗ್ಲಿ ಹಂಗಾರೆ ಚುನಾವಣಾ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಕಾನೂನು ಇಲ್ವಾ? ಜನಸಾಮಾನ್ಯನಿಗೆ ಮಾತ್ರ ಕಾನೂನು ಈ ದೇಶದಲ್ಲಿ. COD ಯಾರ ಅಂಡರ್ ಕೆಲಸ ಮಾಡ್ತಾ ಇದೆ? ಈ ರಾಜ್ಯ ಪೊಲೀಸ್ನವರು. ಸೊ ಅದನ್ನ ನೀವು ಯೋಚನೆ ಮಾಡ್ಬೇಕಾಗ್ಬೇಕಾಯ್ತು. ಆಯ್ತು, CID ಇನ್ವೆಸ್ಟಿಗೇಷನ್ ನಡೀಲಿ, ಯಾರು ಮಾಡ್ತಾರೆ? ಪೊಲೀಸ್ನವ್ರು ತಾನೇ ಮಾಡ್ತಾ ಇರೋದು. ಮತ್ತೆ ಯಾರು ರಾಜಕಾರಣಿಗಳು ಮಾಡ್ತಾ ಇಲ್ಲಲ್ಲ, ಯಾರು ಪರವಾಗೂ ಮಾಡ್ತಾ ಇಲ್ವಲ್ಲ ಇಲ್ಲಿ ಈ ದೇಶದ ಕಾನೂನಲ್ಲಿ? ಹಂಗಾರೆ ಯಾರ್ಯಾರ್ದೋ ಪರವಾಗಿ ಮಾಡ್ತಾ ಇದ್ದಾರೆ ಅಂತನಾ? ಹಂಗಾರೆ ಇನ್ವೆಸ್ಟಿಗೇಷನ್ಸ್ ಎಲ್ಲ ಇದೇ ರೀತಿ ನಡೀತಾ ಇದಾವ? ಹಂಗಾರೆ ಜನಸಾಮಾನ್ಯನಿಗೆ 70 ವರ್ಷದಿಂದ ಕಾಂಗ್ರೆಸ್ ಮಣ್ಣೆತ್ತು ಅನ್ನೋ ರೀತಿ ನಾವು ಇವತ್ತು ಬಿಂಸ ಕೊಟ್ಟಿದೀವ ಸಮಾಜಕ್ಕೆ. ತದನಂತರ ಇವ್ರು ಬಂದಿದ್ದಾರೆ, ಇವ್ರು ಮಾಡ್ತಾ ಇದ್ದಾರೆ ಅಂತ. ಸೊ ಹಂಗಾರೆ ಜನಸಾಮಾನ್ಯನಿಗೆ ನೀವೇನ್ ಕೊಡ್ತಾ ಇದ್ದೀರಿ? ಒಬ್ಬ ಸಾಮಾನ್ಯ ನಾಗರಿಕನಾಗಿ ನಾನು ಯೋಚನೆ ಮಾಡ್ಬೇಕಾದ್ರು ಜನಸಾಮಾನ್ಯನ ತಲೆಯಲ್ಲಿ ಏನು ತುಂಬಾ ಹೊರಟಿದ್ದೀರಿ? ಸೊ ಹಾಗಾದ್ರೆ ಇವತ್ತು ನಡೀತಿತ್ತಾ ಇಲ್ಲ ಇಲ್ಲಿವರೆಗೂ ಎಲೆಕ್ಷನ್ ಪ್ರೊಸೆಸ್ಸು? ಮೊದಲೇನ್ ಮಾಡ್ತಾರೆ, ಎಲೆಕ್ಷನ್ ಪ್ರೊಸೆಸ್ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ರು ಅಂದ್ರೆ ನೀವೇ ಮಾಡಿದಂಥದ್ದು ಎಲೆಕ್ಷನ್ ಪ್ರೊಸೆಸ್ಸು. ಮೊದಲೇನ್ ಮಾಡ್ತೀರಿ, ಎಲ್ಲ ವೋಟರ್ ಲಿಸ್ಟ್ಗಳನ್ನ ಅಲ್ಲಿ ಸ್ಥಳೀಯ ಅಧಿಕಾರಿಗಳೇ ಹೋಗಿ ಕಲೆಕ್ಟ್ ಮಾಡ್ತಾರೆ. ಯಾರೋ ಒಬ್ಬ ಗ್ರಾಮ ಪಂಚಾಯಿತಿ ಸಹಾಯಕನಿಂದ ಹಿಡಿದು ಎಷ್ಟು ವೋಟ್ ಇದಾವೆ. ತದನಂತರ ಎಲೆಕ್ಷನ್ ಆಗೋಕ್ಕೂ ಮುಂಚೆ 6 ತಿಂಗಳು ಮುಂಚೆ ನೀವೇನ್ ಮಾಡ್ತೀರಿ, ಎಲ್ಲ ಲಿಸ್ಟ್ಗಳು ಕೊಡ್ತೀರಿ, ಎಷ್ಟು ವೋಟ್ ಇದಾವೆ ಅಂತೇಳಿ ಚೆಕ್ ಮಾಡ್ಕೊಳ್ಳಿ ಅಂತ ಕೊಡ್ತೀರಿ. ಅದೆಲ್ಲ ಆದ್ಮೇಲೆ ವೋಟ್ ಹಾಕೋ ದಿನ ಬೂತ್ನಲ್ಲಿ ಕಾಂಗ್ರೆಸ್ ಪಕ್ಷದವರು ಯಾರ್ಯಾರು ಎಲೆಕ್ಷನ್ ನಿಂತಿರ್ತಾರೋ ಅವ್ರವ್ರಿಗೊಬ್ಬೊಬ್ಬ ಬೂತ್ ಏಜೆಂಟ್ ಅಂತ ಕೊಟ್ಟಿರ್ತಾರೆ. ಸೊ ಪ್ರತಿ ಬೂತ್ನಲ್ಲೂ ನಿಮ್ಮದೇ ಪಕ್ಷ 70 ವರ್ಷದಿಂದ 80 ವರ್ಷದಿಂದ ರಾಜ್ಯದಲ್ಲಿ ನಿಮ್ಮದೇ ಆದಂತ ಒಂದು ಆಡಳಿತ ಇಟ್ಕೊಂಡಿರುವಂತ ಕಾಂಗ್ರೆಸ್ ಪಕ್ಷ ನಿಮ್ಮದೇ ಆದಂತ ಒಬ್ಬ ಬೂತ್ ಏಜೆಂಟ್ ಇರ್ತಾನೆ. ಆ ಬೂತ್ ಏಜೆಂಟ್ ಅಲ್ಲಿ ತನಕ ಈ ಮ್ಯಾಟರ್ ಹೋಗಿಲ್ರಿ, ಅಲ್ಲಿ ತನಕ ಈ ಮ್ಯಾಟರ್ ಹೋಗೇ ಇಲ್ಲ. ಮೊದಲನೇ ಪತ್ರಿಕಾಗೋಷ್ಠಿಯಲ್ಲಿನ ಆರೋಪ ಮತಗಳ್ಳತನ ನಡೆದಿದೆ ಅಂತ, ಒಂದು ನಿಮಿಷ, ನಡೆದಿದೆ ಅಂತ. ಈ ಪತ್ರಿಕಾಗೋಷ್ಠಿಯಲ್ಲಿನ ಆರೋಪ ಅದರ ಪ್ರಯತ್ನ ನಡೀತು ಅಂತ, ಪ್ರಯತ್ನ ನಡೀತು ಅಂತ ಹೇಳ್ತಾ ಇದ್ದಾರೆ. ಹೌದಲ್ವಾ? ಈಗ ನಿಮ್ಮ ಹತ್ರ ಮಾಹಿತಿ ಸಿಕ್ಕಿದೆ, ಯಾರೋ ಬಿಹಾರಲ್ಲಿ ಇದ್ದಾರೆ. ಹಂಗಾದ್ರೆ ಈ ದೇಶದ ನಾಗರಿಕರು, ನೀವು ಕೂಡ ಈ ದೇಶದ ನಾಗರಿಕರು, ಅದನ್ನ ನಿಮ್ಮ ಹತ್ರ ಸಿಕ್ಕಿರೋಂಥ ಮಾಹಿತಿನ ಯಾಕೆ ನೀವು ತಂದು ಕೊಡಬಾರ್ದು CODಗೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.